ಸ್ವಾಗತ. ನಾನು ಶ್ರುತಿ ಪಾಟೀಲ್. ಜಿ ಕನ್ನಡ ನಟಿ ಯಜ್ಞಾ ಶೆಟ್ಟಿ ವಾರಸ್ದಾರ ಧಾರಾವಾಹಿಯಿಂದ ಹೊರ ನಡೆದಿದ್ದಾರೆ. ಹೌದು, ಜಿ ಕನ್ನಡ ವಾಹಿನಿಯ ಜನಪ್ರಿಯ ಧಾರಾವಾಹಿಗಳ ಪೈಕಿ ವಾರಸ್ದಾರ ಕೂಡ ಒಂದು. ಈ ಧಾರಾವಾಹಿ ಮೂಲಕ ನಟಿ ಯಜ್ಞಾ ಶೆಟ್ಟಿ ಕಿರುತೆರೆಗೆ ಕಾಲಿಟ್ಟಿದ್ರು. ಆದ್ರೆ ಈಗ ಯಜ್ಞಾ ಶೆಟ್ಟಿ ವಾರಸ್ದಾರ ಧಾರಾವಾಹಿಯಿಂದ ಹೊರ ಬಂದಿದ್ದಾರೆ. ಈ ವಿಷಯವನ್ನ ಸ್ವತಃ ಯಜ್ಞಾ ಶೆಟ್ಟಿ ಫಿಲಂ ಬೀಟ್ ಕನ್ನಡಕ್ಕೆ ಸ್ಪಷ್ಟಪಡಿಸಿದ್ದಾರೆ. ಕಿಚ್ಚ ಸುದೀಪ್ ನಿರ್ಮಾಣದಲ್ಲಿ ಮೂಡಿ ಬರ್ತಿರುವ ವಾರಸ್ದಾರ ಧಾರಾವಾಹಿಯಲ್ಲಿ ನಟಿ ಯಜ್ಞಾ ಶೆಟ್ಟಿ ಹಾಗೂ ಡ್ರಾಮಾ ಜೂನಿಯರ್ಸ್ ಖ್ಯಾತಿಯ ಚಿತ್ರಾಲಿ ಪ್ರಮುಖ ಪಾತ್ರಧಾರಿಗಳಾಗಿದ್ರು. ಚಿತ್ರಾಲಿ ತಾಯಿ ಪಾತ್ರದಲ್ಲಿ ಯಜ್ಞಾ ಶೆಟ್ಟಿ ಅಭಿನಯಿಸುತ್ತಿದ್ರು. ಯಶಸ್ವಿಯಾಗಿ ಸಾಗಿ ಬರುತ್ತಿದ್ದ ಈ ಧಾರಾವಾಹಿಯಿಂದ ಇದೀಗ ಯಜ್ಞಾ ಶೆಟ್ಟಿ ಹೊರ ನಡೆದಿದ್ದಾರೆ. ವಾರಸ್ದಾರ ಧಾರಾವಾಹಿಯಿಂದ ಹೊರ ಬಂದಿರುವುದು ನಿಜ ಅಂತ ಒಪ್ಪಿಕೊಳ್ಳುವ ನಟಿ ಯಜ್ಞಾ ಶೆಟ್ಟಿ ಅದಕ್ಕೆ ಏನ್ ಕಾರಣ ಕೊಟ್ಟಿದ್ದಾರೆ ಗೊತ್ತಾ? ವಾರಸ್ದಾರ ಧಾರಾವಾಹಿಯಲ್ಲಿನ ಕಥಾ ಹಂದರ ಇನ್ಮುಂದೆ ಬದಲಾಗಿರುವ ಕತೆ ನನಗೆ ಇಷ್ಟ ಆಗಿಲ್ಲ ಎಂದು ಕಡ್ಡಿ ತುಂಡು ಮಾಡಿದ ಹಾಗೆ ಹೇಳ್ತಾರೆ ನಟಿ ಯಜ್ಞಾ ಶೆಟ್ಟಿ. ಧಾರಾವಾಹಿಯ ಮುಂದಿನ ಸಂಚಿಕೆಗಳಲ್ಲಿ ಚಿತ್ರಾಲಿ ಪಾತ್ರ ದೊಡ್ಡ ಹುಡುಗಿಯಾಗಿ ಬದಲಾಗುತ್ತೆ. ಆ ದೊಡ್ಡ ಹುಡುಗಿಗೆ ತಾಯಿಯಾಗಿ ನಟಿಸುವುದು ನನಗೆ ಸರಿ ಅನಿಸ್ಲಿಲ್ಲ. ಚಿತ್ರಾಲಿಯಂತಹ ಚಿಕ್ಕ ಮಗುವಿಗೆ ತಾಯಿಯಾಗುವುದು ಓಕೆ, ಆದ್ರೆ ಹೇಗೆ ನಾನು ದೊಡ್ಡ ಹುಡುಗಿಗೆ ತಾಯಿಯಾಗಿ ನಟಿಸ್ಲಿ? ಆ ಪಾತ್ರವನ್ನ ಮಾಡುವುದಕ್ಕೆ ನನಗೆ ಇನ್ನೂ ಅಷ್ಟೊಂದು ವಯಸ್ಸಾಗಿಲ್ಲ ಎಂದ್ರು ನಟಿ ಯಜ್ಞಾ ಶೆಟ್ಟಿ. ಧಾರಾವಾಹಿಯ ಶುರುವಿನಲ್ಲಿ ನಾನು ಚಿತ್ರಾಲಿ ಪಾತ್ರಕ್ಕೆ ತಾಯಿ ಅಂತ ಹೇಳಿದ್ರು. ಆದ್ರೆ ಆ ಪಾತ್ರದ ಹುಡುಗಿ ದೊಡ್ಡೋಳಾಗುವ ಬಗ್ಗೆ ನನಗೆ ತಿಳಿಸಿರಲಿಲ್ಲ. ವಾರಸ್ದಾರ ಧಾರಾವಾಹಿಯ ತಂಡಕ್ಕೆ ಈಗಾಗಲೇ ನಾನು ನಟಿಸಲು ಆಗುವುದಿಲ್ಲ ಅಂತ ಹೇಳಿದ್ದೇನೆ. ಅವರು ಸಹ ಅದಕ್ಕೆ ಓಕೆ ಎಂದಿದ್ದಾರೆ ಎಂದ್ರು ನಟಿ ಯಜ್ಞಾ ಶೆಟ್ಟಿ. ಯಜ್ಞಾ ಶೆಟ್ಟಿ ಮಾಡಿದ್ದ ತಾಯಿಯ ಪಾತ್ರಕ್ಕಾಗಿ ಧಾರಾವಾಹಿ ತಂಡ ಇನ್ನೊಬ್ಬ ನಟಿಯನ್ನ ಆಯ್ಕೆ ಮಾಡಿದೆಯಂತೆ. ಆದ್ರೆ ಅದು ಯಾರು ಎನ್ನುವ ಬಗ್ಗೆ ಇನ್ನೂ ಮಾಹಿತಿ ಬಹಿರಂಗವಾಗಿಲ್ಲ. ಇನ್ನು ಕಿರುತೆರೆಯ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಾಗಿ ನೋಡ್ತಾರೆ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.